ನಮಸ್ಕಾರ, ನಾನು ನಿಮ್ಮ ಸೌಮ್ಯ ಹೇಮಂತ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಡರ್ನ್ ಆಧ್ಯಾತ್ಮಿಕ. ಸ್ನೇಹಿತರೆ, ಕಳೆದ ಸಂಚಿಕೆಯಲ್ಲಷ್ಟೇ ನಾನು ರಾಮಾಯಣ ಕಥೆಯ ನಾನು ಮುಕ್ತಾಯಗೊಳಿಸಿದ್ದೆ. ಸಂಚಿಕೆಯಲ್ಲಿ ಹೇಳಿದಂತೆ ಸೀತಾಮಾತೆ ಅಗ್ನಿ ಪ್ರವೇಶ ಮಾಡುವುದರ ಮೂಲಕ ತನ್ನ ಪಾವಿತ್ರತೆಯನ್ನು ಅಂದರೆ ನಿರೂಪಗೊಳಿಸ್ತಾಳೆ. ಹಾಗೂ ಈ ಒಂದು ಘಟನೆಗೆ ಭೂತಾಯಿಯೇ ತನ್ನ ಬಾಯಿ ಬಿರಿದು ಸೀತಾಮಾತೆಯನ್ನು ಸೆಳೆದುಕೊಳ್ತಾಳೆ. ಹಾಗೂ ಲವ ಮತ್ತು ಕುಶರನ್ನು ತನ್ನ ಪುತ್ರರನ್ನಾಗಿ ಅಂಗೀಕರಿಸ್ತಾನೆ ರಾಮ. ಈ ಒಂದು ಕಥೆಯನ್ನು ನಾನು ಮುಕ್ತಾಯಗೊಳಿಸಿದ್ದೆ. ಹಾಗೂ ಕಳೆದ ಸಂಚಿಕೆಯಲ್ಲೇ ಹೇಳಿದಂತೆ ನಾನು ಇವತ್ತಿನ ಸಂಚಿಕೆಯಲ್ಲಿ ಮಹಾಭಾರತ ಕಥೆಯನ್ನು ನಾನು ಮುಂದುವರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನಮಗೆ ಎಲ್ಲರಿಗೂ ತಿಳಿದಿರುವಂತೆ ಧೃತರಾಷ್ಟ್ರರಿಂದ ನಮಗೆ ಪಠ್ಯಪುಸ್ತಕಗಳಾಗಲಿ ಕತೆ ಪುಸ್ತಕಗಳಾಗಲಿ ಧೃತರಾಷ್ಟ್ರರಿಂದ ನಮಗೆ ಮಹಾಭಾರತ ಕಥೆಯನ್ನು ತಿಳಿದಿರುವಂಥದ್ದು. ಆದರೆ ಅದರ ಹಿಂದಿನ ಪಿತಾಮಹರುಗಳು ಯಾರಿದ್ರು, ಅವರ ಹಿಂದಿನ ರಾಜರುಗಳು ಯಾರಿದ್ರು ಅಂತ ಎಲ್ಲೂ ಉಲ್ಲೇಖ ಇರದ ಕಾರಣ ಇವತ್ತು ಅವರ ವಂಶಜರ ಪಟ್ಟಿಯನ್ನು ಅಂದರೆ ವಂಶವೃಕ್ಷದ ಪಟ್ಟಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಬರ್ತಾರೆ ಪುರೂರವ ಮತ್ತು ಊರ್ವಶಿ. ಪುರೂರವ ಮತ್ತು ಊರ್ವಶಿಯ ಪುತ್ರನೇ ಆಯುಷನ ಪುತ್ರ ನಹುಷ ಬರ್ತಾರೆ. ಹಾಗೂ ನಹುಷನ ಪುತ್ರ ಯಯಾತಿ ಮತ್ತು ದೇವಯಾನಿಯ ಪುತ್ರರೇ 4 ಪುತ್ರರು ಹುಟ್ಟುತ್ತಾರೆ. ಅದರಲ್ಲಿ ದೇವಯಾನಿ ಮತ್ತು ಯಯಾತಿಗೆ 4 ಪುತ್ರರಿರ್ತಾರೆ. ಅದರಲ್ಲಿ ಮೊದಲಿಗೆ ಬರ್ತಾರೆ ಯದು, ನಂತರ ತುರುರವ ಮತ್ತು ದುಷ್ಯ ಮತ್ತು ಪುರು. ಈ 4 ಪುತ್ರರು 4 ವಂಶಗಳಾಗಿ ವಿಂಗಡಣೆಗೊಳ್ತಾರೆ. ಯದು ವಂಶದಲ್ಲಿ ಬರುವಂಥವರೇ ಈ ಕೃಷ್ಣ ಬಂದು ಯದು ವಂಶದಲ್ಲಿ ಹುಟ್ಟಿರುವಂಥದ್ದು. ಈ ಯದುಗೆ ವಿದರ್ಭ ಅನ್ನೋ ಪುತ್ರರು ಹುಟ್ಟುತ್ತಾರೆ. ವಿದರ್ಭರಿಂದ ಕೃತ ಮತ್ತು ರೋಮಪದರಿಂದ ಚಡ್ಲಿಯಿಂದ ಧರ್ಮಸೇನನಿಂದ ಶಿಶುಪಾಲ ಹುಟ್ಟುತ್ತಾನೆ. ಶಿಶುಪಾಲ ನಿಮಗೆ ಗೊತ್ತೇ ಇರುತ್ತೆ. ಅಂದರೆ ಕೃಷ್ಣ ತನ್ನ 100 ತಪ್ಪುಗಳ ಕ್ಷಮಿಸ್ತವಂಥವನು. ನಿಮಗೆ ತಿಳಿತಿರುವಂಥದ್ದು ಶಿಶುಪಾಲನ 100 ತಪ್ಪುಗಳನ್ನು ಕ್ಷಮಿಸಿ ನಂತರ ಅವನಿಗೆ ಶಿಕ್ಷೆ ಕೊಟ್ಟಂಥವನು ಶಿಶುಪಾಲ ಆಗಿರ್ತಾನೆ. ಹಾಗೂ ಈ ಯದು ಹುಟ್ಟಿದಂಥವರ ರೋಮಪದ ಅಲ್ಲಿಗೆ ಶಿಶುಪಾಲ ಬರ್ತಾನೆ. ಹಾಗೂ ಕೃತನಿಗೆ ಜನಿಸಿದಂಥವರು ಅಂಧಕ ಮತ್ತು ವೃಷ್ಣ. ಈ ವೃಷ್ಣೆ ಸುರಸೇನನಿಗೆ ಮದುವೆ ಆಗ್ತಾರೆ. ಹಾಗೂ ಸುರಸೇನ ಮತ್ತು ವೃಷ್ಣೆಯ ದಂಪತಿಗಳ 2 ಮಕ್ಕಳು ಯಾರಿರ್ತಾರೆ ಅಂದರೆ ವಸುದೇವ ಮತ್ತು ಕುಂತಿ. ವಸುದೇವ ನಿಮಗೆ ಗೊತ್ತೇ ಇರುತ್ತೆ, ಶ್ರೀಕೃಷ್ಣ ಪರಮಾತ್ಮನ ತಂದೆ ಆಗಿರ್ತಾನೆ. ಹಾಗೂ ಕುಂತಿ ನಿಮಗೆ ಪಂಚಪಾಂಡವರ ತಾಯಿ ಅಂತ ನಿಮಗೆ ತಿಳಿದಿರುತ್ತೆ. ಈ ಕುಂತಿ ಯಾರಾಗಿರ್ತಾರೆ ಅಂತಂದರೆ ಕೃಷ್ಣನ ಸ್ವಂತ ಅತ್ತೆ ಆಗಿರ್ತಾಳೆ, ಅಂದರೆ ಸೋದರತ್ತೆ ಆಗಿರ್ತಾಳೆ. ಹಾಗೂ ಇಲ್ಲಿ ಅಂಧಕನಿಗೆ ಅಹುಕಾನ ಹುಟ್ಟುತ್ತಾರೆ. ಹಾಗೂ ಅಹುಕನಿಗೆ ದೇವಕಿ ಮತ್ತು ಉಗ್ರಸೇನ 2 ಮಕ್ಕಳು ಹುಟ್ಟುತ್ತಾರೆ. ದೇವಕಿ ಮತ್ತು ವಸುದೇವ ಇಬ್ಬರು ನಂತರ ದಂಪತಿಗಳಾಗಿ ಶ್ರೀಕೃಷ್ಣ ಪರಮಾತ್ಮನಿಗೆ ಜನ್ಮ ನೀಡುವಂಥದ್ದು. ಹಾಗೂ ಶ್ರೀಕೃಷ್ಣ ದೇವಕಿ ಮತ್ತು ವಸುದೇವರಿಗೆ ದೇವಕಿ ಮತ್ತು ರೋಹಿಣಿ ಎಂಬ 2 ಪತ್ನಿಯರಿರ್ತಾರೆ. ಹಾಗೂ ದೇವಕಿಗೆ ಜನಿಸಿದಂಥವರಾಗಿರುವಂಥದ್ದು ಕೃಷ್ಣ ಪರಮಾತ್ಮ. ಹಾಗೂ ರೋಹಿಣಿಗೆ ಅಂದರೆ ರೋಹಿಣಿ ಪತ್ನಿಗೆ ಜನಿಸಿದಂಥವರು ಬಲರಾಮ ಮತ್ತು ಸುಭದ್ರೆ ಆಗಿರ್ತಾರೆ. ನಿಮಗೆ ತಿಳಿದಿರೋ ಹಾಗೆ ಕಂಸನ ವಧೆ ಮಾಡಿದಂಥವನು ಶ್ರೀಕೃಷ್ಣ. ಅಂದರೆ ಸೋದರ ಮಾವನ ವಧೆ ಮಾಡಲಿಕ್ಕೆಂದೇ ಜನಿಸಿದಂಥವರು ಕೃಷ್ಣ ಪರಮಾತ್ಮ ಆಗಿರ್ತಾರೆ. ಈ ವಿಷಯ ತಿಳಿದಂಥ ಕಂಸ ಅಂದರೆ ತನ್ನ ತಂಗಿಯ 6ನೇ ಮಗುವಾಗಿ ಜನಿಸಿದವರಿಂದಲೇ ತನ್ನ ಸಾವು ಖಚಿತ ಅಂತ ತಿಳಿದಂಥ ಕಂಸ ವಸುದೇವ ಮತ್ತು ದೇವಕಿಯ ದಂಪತಿಗಳನ್ನು ಕಾರಾಗೃಹದಲ್ಲಿ ಬಂದಿಖಾನೆಯಲ್ಲಿ ಬಂಧಿಸಿಡ್ತಾನೆ. ಹಾಗೂ ದೇವಕಿಗೆ ಜನಿಸಿದಂಥ ಎಲ್ಲ ಮಕ್ಕಳನ್ನು ಕೂಡ ಅವರು ಕೊಲ್ತಾನೆ. ನಂತರ 6ನೇ ಪುತ್ರನಾಗಿ ಕೃಷ್ಣ ಹುಟ್ಟುತ್ತಾನೆ.
ಇನ್ನು ಕೃಷ್ಣನಿಂದಲೇ ತನ್ನ ಸಾವು ಅಂತ ತಿಳಿದಂಥವನು ಅವನು ಕೂಡ ಸಾಯಿಸ್ತಾನೆ ಅಂತ ಹೇಳಿ ಕೃಷ್ಣ ಪರಮಾತ್ಮನನ್ನು ಬುಟ್ಟಿಯಲ್ಲಿ ತೆಗೆದುಕೊಂಡು ಹೋಗಿ, ಅಂದರೆ ತುಂಬ ಘೋರವಾದ ಮಳೆ ಬೀಳುವಂಥದ್ದು, ಹಾಗೂ ಆ ಮಳೆ ಬೀಳಿ ಸಮುದ್ರವೇ ಕೂಡ ಕೃಷ್ಣನ ಪರವಾಗಿ ದಾರಿಯನ್ನು ಬಿಡುವಂಥದ್ದು. ಸಮುದ್ರದ ಮಧ್ಯದಲ್ಲಿ ನಡೆದುಕೊಂಡು ಹೋಗಿ ಆ ಚಿಕ್ಕ ಮಗುವಿಗೆ ಮಳೆ ಬೀಳಬಾರ್ದು ಅಂತ ಹೇಳಿ ಕಾಳಸರ್ಪವೇ ತನ್ನ ನೆರಳಾಗಿ ಆ ಎಡೆಯನ್ನು ಚಾಚಿ ಆ ಮಗುವಿಗೆ ಮಳೆ ಬೀಳ್ದೋ ಹಾಗೆ ಅವರಿಗೆ ಕಾವಲಾಗಿ ಯಶೋದೆಯಲ್ಲಿಗೆ ಮಗುವನ್ನು ತಲುಪಿಸುವಂಥದ್ದು. ವಸುದೇವ ನಂತರ ಅಲ್ಲಿ ನಂದ ಮತ್ತು ಯಶೋದೆಗೆ ಜನಿಸಿದಂಥ ಪುತ್ರಿಯನ್ನು ದೇವಕಿ ಮಡಲಿಗೆ ಹಾಕ್ತಾರೆ. ಇದನ್ನು ತಿಳಿದೇ ಇರುವಂತಹ ಕಂಸ ಮಹಾರಾಜ ದೇವಕಿಗೆ ಹುಟ್ಟಿದಂಥ ಹೆಣ್ಣು ಮಗುವಾಗಿ ನನಗೆ ಸಾವು ಅಂತ ಹೇಳಿ ಆ ಹೆಣ್ಣು ಮಗುವನ್ನು ಕೊಲ್ತಾನೆ. ನಂತರ ಯಶೋದೆ ಮತ್ತು ನಂದ ಇಬ್ಬರು ಪಾಲನೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಬೆಳೆಯುವಂಥದ್ದು, ಹಾಗೂ ಅವರು ಬೃಂದಾವನದಲ್ಲಿ ತನ್ನ ಬಾಲ್ಯವನ್ನು ಕಳೀತಾರೆ. ಇಲ್ಲಿಗೆ ಇವತ್ತಿನ ಕಥೆಯನ್ನು ನಾನು ನಿಮಗೆ ಮುಕ್ತಾಯಗೊಳಿಸ್ತೀನಿ. ಇವತ್ತಿನ ಸಂಚಿಕೆ ನಿಮಗೆ ಬಹಳ ಉಪಯುಕ್ತ ಆಯಿತು ಅಂತ ಅಂದ್ಕೊಳ್ತಾ ಇವತ್ತಿನ ಸಂಚಿಕೆ ನಾನು ಮುಗಿಸ್ತಾ, ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆ ದಯವಿಟ್ಟು ಕಮೆಂಟ್ ಮತ್ತು ಲೈಕ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದು ಮರಿಬೇಡಿ. ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಮಸ್ಕಾರ.